ಸರ್ ಇನ್ನು ರಜತ್ ಅವ್ರದ್ದು ವಿಷಯ ಅಂದರೆ ಟಾಪ್ 3 ಬಂದರು ಅವರು. ಅಂದರೆ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ವ್ಯಾಖ್ಯಾನ ಬದಲಾಗ್ತಾ ಇದೆಯಾ ಅನ್ನೋ ಥರ ಒಂದು ಆ್ಯಂಗಲಲ್ಲಿ ಪ್ರಶ್ನೆ ಅಷ್ಟೇ ಇದು. ಬಿಕಾಸ್ ಜನಗಳ ಪ್ರಕಾರ ಎಂಟರ್ಟೈನ್ಮೆಂಟ್ ಅಂದರೆ ಅದೇನಾ ಕೂಗಾಡೋದು, ಗಲಾಟೆ ಮಾಡೋದು, ದೂಡೋದು, ಒಬ್ಬರನ್ನ ತಳ್ಳೋದು, ಅದೇನಾ ಎಂಟರ್ಟೈನ್ಮೆಂಟ್ ಅಂದರೆ ಏನು ಅಂತ. ಒಂದಷ್ಟು ಜನಕ್ಕೆ ಅದು ಇಷ್ಟ ಆಗ್ಬೋದು ಸರ್. ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಒಂದಷ್ಟು ಜನಕ್ಕೆ ಒಂದಷ್ಟು ಇಷ್ಟ ಆಗ್ಬೋದು, ಒಂದಷ್ಟು ಜನಕ್ಕೆ ಬೇರೆ ರೀತಿ ಇಷ್ಟ ಆಗ್ಬೋದು. ಅಲ್ಲ, ಬೇರೆ ರೀತಿ ಇಷ್ಟ ಆಗಿದ್ರೆ ಪಾಪ ಧರ್ಮ ಅವ್ರು ಇರಬೇಕಿತ್ತು, ಶಿಶಿರವ್ರು ಇರಬೇಕಾಗಿತ್ತು ಎಷ್ಟೋ ದಿನ. ನನಗೆ ಇಲ್ಲಿ ಬರೀ ಟಾಸ್ಕು, ಬರೀ ಮನೋರಂಜನೆ, ಬರೀ ಯಾವುದೋ ಕೆಲಸ ಮಾಡೋದು ಮನೇಲಿ, ಇದೊಂದೇ ಅಲ್ಲ, ವ್ಯಕ್ತಿತ್ವದ ಆಟ. ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ವ್ಯಕ್ತಿತ್ವದ ಆಟ, ವ್ಯಕ್ತಿತ್ವಕ್ಕೆ ಬೆಲೆ ಕೊಡಿ, ವ್ಯಕ್ತಿತ್ವದ ಆಟ ಅಂತ ಹೇಳ್ಕೊಂಡು ವ್ಯಕ್ತಿತ್ವ ಅಂತ ಅಂದಾಗ ಕೆಲವೊಂದೆಲ್ಲ ಪ್ರಶ್ನೆಗಳಿಗೆ ನನ್ನ ಹತ್ರನೂ ಆನ್ಸರ್ ಇಲ್ಲ ಸರ್. ಕೆಲವೊಂದು ಆನ್ಸರ್ಗಳಿಗೆ ಪ್ರಶ್ನೆಗಳಾಗಿ ಉಟ್ಕೊಂಡಿದೆ ಸರ್. ಅದು ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಜನ ಇಷ್ಟಪಟ್ಟಿದ್ದಾರೆ, ಅಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ನನಗೇನು ಬೇರೆ ಮಾತಿಲ್ಲ. ಓಕೆ ಸರ್, ಈಗ ಅಂದರೆ ಫೈನಲಿ ಅಂದರೆ ನಿಮಗೆ ದುಡ್ಡು ಹಣ ಎಲ್ಲ ಕೊಡ್ಲಿಕ್ಕೆ ಬಂದಾಗ ನೀವು ಆ್ಯಕ್ಚುಲಿ ಏನೋ ದಾನ ಮಾಡ್ಲಿಕ್ಕೆ ಹೋದ್ರಿ, ಅದನ್ನು ಕಿಚ್ಚ ಸುದೀಪ್ ಸರ್ ಅದನ್ನು ಬೇಡ ಅಂತೇಳಿ ನಾನೇ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತು ಆ್ಯಕ್ಚುಲಿ? ಅದು ನಿಮಗೆ ನೀವು ಆಡಿರೋಂಥ ಆಟಕ್ಕೆ ಒಬ್ಬರು ಸ್ಪಾನ್ಸರ್ ಮಾಡಿ ಅದು ಗೌರವದಿಂದ ಕೊಡೋಕ್ಕೆ ಬರ್ತಾ ಇರೋದಲ್ಲ, ಯಾಕೆ ಅದನ್ನು ನೀವು ದಾನ ಮಾಡಿಬಿಡೋಣ ಬೇಡ ಅಂತ ಅನ್ನಿಸ್ತು ನಿಮಗೆ ಅಂತ? ನನಗೆ 4th ಪ್ಲೇಸಿಗೆ ಬಂದವಾಗ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಲಾಸ್ಟ್ ಸೀಸನ್ಗಳೆಲ್ಲ ನೋಡಿದವಾಗ ಫಸ್ಟು ಸೆಕೆಂಡು, ಫಸ್ಟ್ ರನ್ನರ್ ಅಪ್ಗೆ ಇನ್ನು ಬಿಗಿದವ್ರಿಗೆ ಯಾವುದೋ ಒಂದು ಸಣ್ಣ ಗಿಫ್ಟ್ ಇರುತ್ತೆ. 4th ಪ್ಲೇಸ್ಗೆ ನನಗೆ 3 ಲಕ್ಷ ವಾಕ್ಮೇಟ್ ಅವ್ರು ತಂದು ಕೊಡ್ತಾರೆ, ಇನ್ನೊಬ್ರು 1 ಲಕ್ಷ ತಂದು ಕೊಡ್ತಾರೆ ಅಂತಂದ್ರೆ ನನಗೆ ಗೊತ್ತೇ ಇಲ್ಲ. ವಾಕ್ಮೇಟ್ ಅವ್ರು 3 ಲಕ್ಷ ತಂದು ಕೊಟ್ಟಾಗ ಅದು ನಂದಲ್ಲ ಅಂದರೆ ನನ್ನ ತಲೆಯಲ್ಲೇ ಇರಲಿಲ್ಲ. ಹೌದು, ನಾನು ಆಟ ಆಡಿರೋದಕ್ಕೆ ಅದಕ್ಕೆಲ್ಲ ಡಿಸರ್ವ್. ಆಮೇಲೆ ಅದು ಎಲ್ಲ ಸ್ಟೇಜ್ ಮೇಲೆ ಅವ್ರು ಬಂದು 3 ಲಕ್ಷ ಅಂತ ಹೇಳಿ ಇದ್ದಂದಾಗ ನನಗೆ ಥಾಟ್ ಬಂದಿದ್ದೆ ಅಷ್ಟು. ಯಾಕಂದರೆ ಒಂದಷ್ಟು ತಾಯಂದಿರು, ಇವಾಗ ನಮ್ಮ ತಾಯಿನ ನೋಡ್ಕೊಳ್ಳೋಕ್ಕೆ ನಾನು, ನನ್ನ ತಂಗಿರು, ನಮ್ಮ ತಂದೆ ಎಲ್ಲ ಇದ್ದೀವಿ. ಒಂದಷ್ಟು ತಾಯಂದಿರು ಎಲ್ಲೋ ಒಂದು ಕಡೆ ಆರ್ಫನೇಜ್ ಇದರಲ್ಲಿ, ಆಮೇಲೆ ಓಲ್ಡು ಇದರಲ್ಲಿ, ಅಂದರೆ ಅಲ್ಲೆಲ್ಲ ಇರಬೇಕಾದ್ರೆ ಆ ತಾಯಂದಿರು ನೋಡ್ಕೊಳಕ್ಕೆ ಯಾರು ಇರಲ್ಲಲ್ಲ. ಅದು ಸರಿ, ಇಲ್ಲಿ ನಮ್ಮ ತಾಯಿ ಕಡೆಯಿಂದ ಅವ್ರಿಗೆ ಆ ತಾಯಂದಿರಿಗೆ ಹೋಗಲಿ ಅನ್ನೋ ರೀತಿಯಲ್ಲೇ ವಯಸ್ಸಾಗಿರೋಂಥವ್ರಿಗೆ ಯಾರಿಗೆ ತಾಯಂದಿರಿಗೆ ಹೆಲ್ಪ್ ಆಗುತ್ತೋ ಅವ್ರಿಗೆ ಅದನ್ನು ತಲುಪಿಸ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳಿತು. ಅದು ಬಿಟ್ಟರೆ 1 ಲಕ್ಷ ಯಾರಿಗೆ ಅಂತಂದಾಗ ನನ್ನ ತಂದೆ ರೈತರಾಗಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೋಡಿದ್ದೀನಿ. ಆ ರೀತಿಯಲ್ಲಿ ಆ 1 ಲಕ್ಷದಿಂದ ಯಾರಾದರೂ ಒಂದು ಫ್ಯಾಮಿಲಿ ಏನಾದರೂ ಒಂದು ಬೆಳೆ ಇಟ್ಕೊಳ್ಳೋಕ್ಕೋ ಅಥವಾ ಏನೋ ವ್ಯವಸಾಯ ಮಾಡ್ಕೊಳ್ಳೋದಕ್ಕೋ ಅಥವಾ ಸಣ್ಣ ಪುಟ್ಟದ್ದು ಏನೋ ಒಂದು ಬಿಸ್ನೆಸ್ ಊರಲ್ಲಿ ಯಾರಿಗಾದರೂ ಆ ಥರ ಕಷ್ಟ ಇತ್ತು ಅಂದ್ರೆ ಅದನ್ನು ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದ್ರು ಅಷ್ಟೇ. ಅದಾದಮೇಲೆ ಸುದೀಪಣ್ಣ ಹೇಳಿದ್ದು ಅರ್ಥ ಆಯಿತು. ಅದು ನಿನಗೆ ಡಿಸರ್ವ್ ಆಗಿರುತ್ತೆ ಮಗ, ಅದನ್ನು ನೀನು ತಗೋ, ನೀನು ಇಟ್ಕೋ, ಅದಾದಮೇಲೆ ನೀನು ಮಾಡಬೇಡ ಅಂತಲ್ಲ. ಆಮೇಲೆ ಎಲ್ಲೋ ಒಂದಷ್ಟು ನಾನು ಬೇರೆ ಕಡೆ ಅಲ್ಲಿ ಇಲ್ಲಿಗೆಲ್ಲ ಕೇಳಿರೋ ಮಟ್ಟಿಗೆ ಎಲ್ಲೋ ಒಂದು ಕಡೆ ಅದನ್ನು ನೀನೇ ಮಾಡಬೇಕು ಖುದ್ದಾಗಿ. ಅದನ್ನು ನೀವು ಕೊಟ್ಬಿಡಿ ಇದು ಮಾಡಿ ಅನ್ನೋದು ತಪ್ಪಾಗುತ್ತೆ. ನೀನೇ ತೊಗೊಂಡು ನೀನೇ ಮಾಡಬೇಕು, ಅದು ನೀನೇ ಖುದ್ದಾಗಿ ಟೈಮ್ ತೊಗೊಂಡು ಮಾಡಬೇಕು ಅಂತ ಅದು ಅರ್ಥ ಆಯಿತು. ಅದು ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಯಾಕಂದರೆ ಒಂದಷ್ಟು ಜನ ಇಲ್ಲಿ ನಾನು ಒಳಗೆ ಇರಬೇಕಾದ್ರೂ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ. ಒಂದಷ್ಟು ಸ್ಕೂಲ್ಗೆ ಒಂದಷ್ಟು ಅನ್ನದಾನ ಮಾಡಿರೋದು ಆ ಥರದ್ದೆಲ್ಲ ಮಾಡಿದ್ದಾರೆ, ನನ್ನ ಬರ್ಡೆಗೆ ಇನ್ನೊಂದು ಮತ್ತೊಂದೆಲ್ಲ. ಬಟ್ ಅದಕ್ಕೆ ಎಲ್ಲರಿಗೂ ಖುಷಿ, ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ನನ್ನ ವಿಚಾರದಲ್ಲಿ ನನಗೆ ಅದೇ ಸುನಿಲ್ ಅವರು ಅಂತ, ನಮ್ಮ ಮಾಲೂರಲ್ಲಿ ಸುನಿಲ್ ಅವರು ಇದ್ದಾರೆ, MLA ಮಗ ಸುನಿಲು. ಅದಾದಮೇಲೆ ಇಲ್ಲಿ ನಮ್ಮ ಕಡಲ ತಿರುಗದಲ್ಲಿ ಭಾರ್ಗವ ಪ್ರೊಡ್ಯೂಸರು ಮತ್ತು ಇವರು ಅವರು ನಮ್ಮ ಫ್ರೆಂಡು ಪಟೇಲ್ರು, ವರುಣ್ ಪಟೇಲ್ ಅಂತ ಅವರು ಇರ್ಬೋದು. ಒಂದಷ್ಟು ಜನ ಸಮಾಜ ಸೇವೆಗಳು ಮಾಡಿದ್ದಾರೆ, ಒಂದಷ್ಟು ಜನ ನನ್ನ ಬಿಗ್ ಬಾಸ್ ಹೌಸಲ್ಲಿ ಇರಬೇಕಾದ್ರೆ ಹೆಲ್ಪ್ ಮಾಡಿದ್ದಾರೆ. ಸುಖೇಶ್ ಶೆಟ್ಟಿ ಇರ್ಬೋದು, ನಮ್ಮ ದೂರದರ್ಶನ ಡೈರೆಕ್ಟ್ರು. ಅದಾದಮೇಲೆ ನಮ್ಮ ಕಸಿನ್ನು ಗುಣ, ಸುಜಯ್, ಲೈಕ್ ಸುಮಾರು ಜನ ನನ್ನ ತಂಗಿರು, ಅವರೆಲ್ಲರೂ ಸುಮಾರಷ್ಟು ಇದು ಮಾಡಿದ್ದಾರೆ.